ಸ್ನೇಹಿತರೆ ನಮಸ್ಕಾರ. ಮಾಲ್ದೀವ್ಸ್ MPPಯಿಂದ ಕೇವಲೆಟ್ಗೆ 21 IST ವಿಡ್ರಾಲ್ ಕೊಟ್ಟಿದ್ದೀನಿ. ಓಕೆ, ವಿಡ್ರಾಲ್ ಕೊಟ್ಟು ಈಗ ವಿಡ್ರಾಲ್ ಲಾಗಲ್ಲಿ ಚೆಕ್ ಮಾಡಿದ್ರೆ ಫಸ್ಟು ಮೇಲ್ ಐ ಡಿ ಮಿಸ್ಟೇಕ್ ಮಾಡಿದರು, ಈಗ ಸಕ್ಸಸ್ ಆಗಿದೆ. ಓಕೆನಾ, ಮೇಲ್ ಐ ಡಿ ಮಿಸ್ಟೇಕ್ ಮಾಡಿ ವಿಡ್ರಾಲ್ ಕೊಟ್ಟಿದ್ದರು ಅಶ್ವಥಪ್ಪ ಅವರು ಮೇಲ್ ಐ ಡಿ. ಈ ಕರಪ್ಷನ್ ಮಾಡಿಸಿ ಸಾಫ್ಟ್ವೇರ್ ಟೀಮಿಗೆ ಮಾತಾಡಿ ಕರಪ್ಷನ್ ಮಾಡಿ ಈಗ ವಿಡ್ರಾಲ್ ಕೊಟ್ಟಿದ್ದೀನಿ, ಬಂದಿದೆ. ಈಗ ಕೇವಲೆಟಲ್ಲಿ 21 IST ಇದೆ ನೋಡಿ, 21 IST ಇದೆ ಕೇವಲೆಟ್. ಈಗ ಡ್ಯಾಡಿ ರೋಬೋಟ್ ಆಕ್ಟಿವೇಟ್ ಮಾಡಬೇಕು. ಈ 21 ISTನ 21 ISTಯಿಂದ ಡ್ಯಾಡಿ ರೋಬೋಟ್ ಆಕ್ಟಿವೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಓಕೆ, ಡ್ಯಾಡಿ ರೋಬೋಟ್ ಈಗ ಅಶ್ವಥಪ್ಪ ಅವ್ರದ್ದು ಲಾಗಿನ್ ಮಾಡಿದ್ದೀನಿ. ಡೆಪಾಸಿಟ್ನ ಕ್ಲಿಕ್ ಮಾಡಬೇಕು. ಫಸ್ಟು ಡೆಪಾಸಿಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ IST ಅಂತ ಇದೆ, ಕ್ಲಿಕ್ ಮಾಡಬೇಕು. ಪೇ ನೌ ಅಂತ ಇದೆ, ಟಚ್ ಮಾಡಿ. ಇಲ್ಲಿ ಟ್ರಾನ್ಸಾಕ್ಷನ್ ಲಿಮಿಟು 21, ಅಮೌಂಟ್ 21 ಅಂತ ಟೈಪ್ ಮಾಡಬೇಕು. ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ನೋಡಿ 21 IST. ಓಕೆ, ಪೇ ನೌ. ಇಲ್ಲಿ ನೋಡಿ ಪ್ಲೀಸ್ ಫಾಲೋ ದ ಇನ್ಸ್ಟ್ರಕ್ಷನ್ ಬಿಲೋ ಅಂತ ಇದೆ. ಇದೆಲ್ಲನೂ ಫಾಲೋ ಅಪ್ ಮಾಡಬೇಕು. ಫಸ್ಟು ಕೇವಲೆಟ್ ಮೊಬೈಲ್ ಆ್ಯಪ್ ಓಪನ್ ಮಾಡ್ಕೊಂಡಿರಬೇಕು. ಕ್ಲಿಕ್ ಟು IST, ಕ್ಲಿಕ್ ಸೆಂಡ್ ಬಟನ್ನು. ನಂತರ ಇಲ್ಲಿ ಇದನ್ನು ಡೆಪಾಸಿಟ್ ಅಟ್ roboplan.com ಇದನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ಮಿನಿಮೈಸ್ ಮಾಡಿ ಇಲ್ಲಿ ಕೇವಲೆಟಿಗೆ ಬರಬೇಕು. ಕೇವಲೆಟಿಗೆ ಬಂದು IST ಟಚ್ ಮಾಡಬೇಕು. ನಂತರ ಸೆಂಡ್ ಟಚ್ ಮಾಡಬೇಕು. ಇಲ್ಲಿ ಪೇಸ್ಟ್ನ ಟಚ್ ಮಾಡಿದರೆ ಡ್ಯಾಡಿ ರೋಬೋ ಅಟ್ robo.com ಇಲ್ಲಿ ಬರುತ್ತೆ ಪ್ಲಾನು. ಕೆಳಗಡೆ 21 ಟಚ್ ಮಾಡಬೇಕು. ಓಕೆ, ಟೈಪ್ ಮಾಡಿದರೆ ಇಲ್ಲಿ ಎಲ್ಲ ತೋರಿಸುತ್ತೆ ನೋಡಿ, ಟ್ರಾನ್ಸಾಕ್ಷನ್ ಸಮ್ಮರಿ. ಓಕೆ, ಡೆಪಾಸಿಟ್ ರೋಬೋ ಪ್ಲಾನ್, ಗ್ಯಾಸ್ ಫೀಸ್ ಫ್ರೀ, ನೋ. ಓಕೆನಾ, 21 IST ಸೆಂಡ್ ಟ್ರಾನ್ಸ್ಫರ್ ಕ್ಲಿಕ್ ಮಾಡಿದ್ರೆ ಡ್ಯಾಡಿ ರೋಬೋಟ್ಗೆ ಸೆಂಡ್ ಆಗುತ್ತೆ. ಕನ್ಫರ್ಮ್ ಟ್ರಾನ್ಸ್ಫರ್. ಓಕೆ, ಸಕ್ಸಸ್ ಆಯಿತು. ಡ್ಯಾಡಿ ರೋಬೋಟ್ಗೆ ಟ್ರಾನ್ಸ್ಫರ್ ಆಯಿತು, ಸೆಂಡ್ ಆಯಿತು. ಡನ್ ಕೊಟ್ಬಿಟ್ಟು ಈಗ ಮಿನಿಮೈಸ್ ಮಾಡಿಕೊಂಡು ಡ್ಯಾಡಿ ರೋಬೋಟಿಗೆ ಬರಬೇಕು. ಇಲ್ಲಿ ಮೇಲಿಗೆ ಸ್ಲೈಡ್ ಮಾಡಿಬಿಟ್ಟು ಇಲ್ಲಿ ಕೇವಲೆಟ್ ಇಮೇಲ್ ಐ ಡಿ ಹಾಕಬೇಕು. AASH ಅಶ್ವಥಪ್ಪ gmail.com. ವೆರಿಫೈ ಡೆಪಾಸಿಟ್. ಓಕೆ, ಡೆಪಾಸಿಟ್ ಹ್ಯಾಸ್ ಬಿನ್ ಡನ್, ಸಕ್ಸಸ್. ಈಗ ಮತ್ತೆ ಡ್ಯಾಶ್ಬೋರ್ಡಿಗೆ ಬಂದು ಇನ್ವೆಸ್ಟ್ ಆಯಿತು ಅಲ್ಲ, ಡೆಪಾಸಿಟ್ ಆಯಿತು. ಈಗ ಇನ್ವೆಸ್ಟ್ ಅಂತ ಬ್ಲಿಂಕ್ ಆಗ್ತಾ ಇದೆಯಲ್ಲ ಗ್ರೀನಲ್ಲಿ, ಅದನ್ನು ಟಚ್ ಮಾಡಬೇಕು. ಇನ್ವೆಸ್ಟ್ ಟಚ್ ಮಾಡಿಬಿಟ್ಟು ಮೇಲಕ್ಕೆ ಸ್ಲೈಡ್ ಮಾಡಿ ಸ್ಕ್ರೋಲ್ ಮಾಡಿ. ಮೇಲಕ್ಕೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಜಾಯ್ನಿಂಗ್ ಪ್ಲಾನ್ 23.65 or 21 IST, ಪ್ರಾಫಿಟ್ ಫಾರ್ ಲೈಫ್ ಟೈಮ್. ಇನ್ವೆಸ್ಟ್ ನವನ್ನು ಟಚ್ ಮಾಡಬೇಕು. ಇಲ್ಲಿ USDT ಬ್ಯಾಲೆನ್ಸ್ ಇದೆ 0, ಅದ ಮೇಲೆ ಟಚ್ ಮಾಡಿದರೆ ISDT ಬ್ಯಾಲೆನ್ಸ್ 21, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 21 ಇದೆ. ಇನ್ವೆಸ್ಟ್ ನವನ್ನು ಟಚ್ ಮಾಡಬೇಕು. ಓಕೆ, ಇನ್ವೆಸ್ಟ್ ನವನ್ನು ಟಚ್ ಮಾಡಬೇಕು. ಟಚ್ ಮಾಡಿದಾಗ ಆಲ್ರೆಡಿ ಆಕ್ಟಿವೇಟೆಡ್.
ಆಯಿತು. ಈಗ ನೆಕ್ಸ್ಟ್ ಡ್ಯಾಶ್ ಬೋರ್ಡಿಗೆ ಬರೋಣ. ಓಕೆ, ಆಕ್ಟಿವ್ ಸ್ಟೇಟಸ್ ಆಕ್ಟಿವ್ ಆಗಿದೆ. ISTT 25 ಬರುತ್ತೆ. ರೀಪ್ರೆಸ್ ಮಾಡಿ, ಇಲ್ಲಾಂದರೆ ಲಾಗೌಟ್ ಮಾಡಿ ಲಾಗಿನ್ ಮಾಡಿ ಬರುತ್ತೆ. ಲಾಗೌಟ್ ಮಾಡೋಣ, ಮತ್ತೆ ಲಾಗಿನ್ ಮಾಡೋಣ. 2 ಮಿನಿಟ್ಸ್ 1 ಮಿನಿಟ್ಸ್ 5 ನಿಮಿಷ ಒಳಗಡೆ ಆಕ್ಟಿವೇಟ್ ಆಗಿಬಿಡುತ್ತೆ. ಆಕ್ಟಿವೇಟ್ ಆಗಿದೆ. 25 ISTT ಬರುತ್ತೆ. ಈಗ ಲಾಗಿನ್ ಆಗಿದೆ, ಬಂದಿಲ್ಲ ಇನ್ನೂ. ಒಂದು ಸಲ ರೀಪ್ರೆಸ್ ಮಾಡೋಣ. ರೀಪ್ರೆಸ್ ಆಗಿ ಬರುತ್ತೆ. 1 ನಿಮಿಷ 2 ನಿಮಿಷ 5 ನಿಮಿಷ ಒಳಗಡೆ ಬರುತ್ತೆ. ಓಕೆನಾ? ಓಕೆ, 25 ISTT ಬಂದಿದೆ. ಅಶ್ವತ್ಥಪ್ಪ ಸರ್, ಆಯಿತು ನಿಮ್ಮದೆಲ್ಲ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್. ನಿಮ್ಮ ರೆಫರಲ್ ಲಿಂಕ್ ಲಾಸ್ಟಲ್ಲಿದೆ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಯಾರಿಗೆ ಬೇಕಾದರೂ ರಿಜಿಸ್ಟರ್ ಮಾಡಿಸಿ ಆಕ್ಟಿವೇಷನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.